ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ನಿಮ್ಮ ಮಧುಮೇಹ ಯಾಕೆ ವಾಸಿ ಆಗುತ್ತಿಲ್ಲ. ಯಾಕಂದರೆ ತಾವು ತುಂಬ ಕಡೆ ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಈಸ್ ರಿವರ್ಸಿಬಲ್ಲು ಅಥವಾ ಮಧುಮೇಹನ ವಾಸಿಪಡಿಸ್ಬೋದು ಅಂತ ಹೇಳ್ತಾರೆ. ಬಟ್ ಎಷ್ಟೊಂದು ಕಡೆ ತಾವು ನೋಡಿದ್ದೀರಾ, ಅವ್ರು ಏನು ಮಾಡ್ತಾರೆ, ತಮ್ಮದು ರಿಪೋರ್ಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಒಂದು ಕೌನ್ಸಿಲಿಂಗ್ ಸೆಷನ್ ಮಾಡಿಬಿಟ್ಟು ಆದಷ್ಟು ಪ್ರಾಡಕ್ಟ್ ಅಂದರೆ ಅವ್ರದ್ದು ಡಯಟ್ರಿ ಚೇಂಜಸ್ ಏನೇನಿದೆ, ಫುಡ್ ಹ್ಯಾಬಿಟ್ಸ್ ಏನೇನಿದೆ ಅದನ್ನೆಲ್ಲ ಪ್ಯಾಕ್ಡ್ ಫುಡ್ ಥರ ತಮ್ಮ ಕಳಿಸ್ತಾರೆ, ಮನೇಲಿ ಇದನ್ನು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾರೆ. ಬಟ್ ಎಷ್ಟೊಂದು ಸರಿ ತಾವು ಟ್ರೈ ಮಾಡಿರ್ತೀರ, ಅದು ತೊಗೊಳ್ಳೋ ಟೈಮಲ್ಲಿ ಮಾತ್ರ ಕಡಿಮೆ ಆಗುತ್ತೆ, ಬಿಟ್ಟ ತಕ್ಷಣ ಮತ್ತೆ ನಿಮ್ಮದು ಡಯಾಬಿಟಿಸ್ ವಾಪಸ್ ಬರುತ್ತೆ. ಬಟ್ ಅದು ಒಂಥರ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಾವು ಎಷ್ಟೊಂದು ಜನಕ್ಕೆ ಇಲ್ಲಿವರೆಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಮಧುಮೇಹಕ್ಕೆ. ನಾವು ಒಂದು ಅಬ್ಸರ್ವ್ ಮಾಡಿರೋದೇನು ಅಂತಂದರೆ, ಡಯಾಬಿಟಿಸ್ ಒಂದು ಮಾತ್ರ ತಾವು ಕೂಡ ಅರ್ಥ ಮಾಡ್ಕೋಬೇಕು, ಇದು ಒಂದು ಕಾಯಿಲೆನೇ ಅಲ್ಲ ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ ನಾವು. ಓಕೆ, ಇದು ಒಂದು ಮೆಟಬಾಲಿಕ್ ಸಿಂಡ್ರೋಮ್. ಅಂದರೆ ನಮ್ಮದು ಆಹಾರ ವಿಹಾರದಲ್ಲಿ ಏನಾದರೂ ವ್ಯತ್ಯಾಸ ಆದಾಗೆ ಬರ್ತಕ್ಕಂಥ ಒಂದು ವಿಧವಾದಂಥ ಒಂದು ಸಿಂಪ್ಟಮ್ಸ್ನ ನಾವು ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಈ ಡಯಾಬಿಟೀಸಲ್ಲಿ ತಮಗೆ ಡಯಾಬಿಟೀಸಿಂದ ಆಗ್ತಕ್ಕಂಥ ಪ್ರಾಬ್ಲಮ್ಗಿಂತ ಜಾಸ್ತಿ ಡಯಾಬಿಟೀಸಿಂದ ಬರ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಏನಿದೆ ಅವು ತುಂಬ ಡೇಂಜರಸ್ಸು. ಸೊ ಅದರಲ್ಲೂ ಕೂಡ ಈಗ ತಾವು ಗೊತ್ತಿದ್ದಂಗೆ ಡಯಾಬಿಟೀಸಲ್ಲಿ 2 ಥರ ಇದೆ. ಟೈಪ್ 1 ಡಯಾಬಿಟೀಸು, ಟೈಪ್ 2 ಡಯಾಬಿಟೀಸು. ಟೈಪ್ 1 ಡಯಾಬಿಟೀಸು 100% ಇಟ್ ಕ್ಯಾನ್ ನಾಟ್ ಬಿ ಕ್ಯೂರ್ಡ್, ಅದನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಅದನ್ನು ವಾಸಿ ಮಾಡೋಕ್ಕಾಗೋದಿಲ್ಲ. ಬಟ್ ಟೈಪ್ 2 ಡಯಾಬಿಟೀಸ್ ಬಂತು ಅಂತಂದರೆ ಅದು ಆಲ್ಮೋಸ್ಟು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ತಾವು ಇವನ್ WHO ವೆಬ್ಸೈಟಲ್ಲೆಲ್ಲ ಹೋಗಿದರೆ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲೂ ಕೂಡ ಅವ್ರು ಅದನ್ನೇ ಹೇಳ್ತಾರೆ. 98% ಡಯಾಬಿಟಿಕ್ ಪಾಪ್ಯುಲೇಷನ್ ಇರೋದು ಟೈಪ್ 2 ಡಯಾಬಿಟೀಸು. ಅದರಲ್ಲಿ ಮೋರ್ ದೆನ್ 90% ಕ್ಯಾನ್ ಬಿ ಕ್ಯೂರ್ಡ್ ಆರ್ ರಿವರ್ಸ್ಡ್ ಅಂತ ಅವರೇ ಹೇಳಿದ್ದಾರೆ. ಇದನ್ನೇ ನಮ್ಮ ಆಯುರ್ವೇದ ಕೂಡ ಆಲ್ಮೋಸ್ಟ್ 5,000 ವರ್ಷದಿಂದ ಹೇಳ್ತಾ ಇದೆ. ಯಾಕಂದರೆ ಆಯುರ್ವೇದದಲ್ಲಿ ನಾವು ಡಯಾಬಿಟೀಸ್ನ ಆಲ್ಮೋಸ್ಟ್ 20 ಥರ ಡಯಾಬಿಟೀಸ್ ಅಂತ ತೊಗೊಳ್ತೀವಿ. ವೇರೇಸ್ ಇಲ್ಲಿ ಮಾಡರ್ನ್ ಸೈನ್ಸಲ್ಲಿ 2 ಥರ ಇದೆ, ನಮ್ಮಲ್ಲಿ 20 ಥರ. ಇದರಲ್ಲೂ ಕೂಡ 19 ಕ್ಯೂರ್ ಮಾಡ್ಬೋದು ಅಥವಾ ರಿವರ್ಸ್ ಮಾಡ್ಬೋದು ಅಂತ ಹೇಳ್ತಾನೆ, ಒಂದು ಮಾತ್ರ ಕ್ಯೂರ್ ಮಾಡೋಕ್ಕಾಗೋದಿಲ್ಲ ಅಂತಲೇ ಹೇಳ್ತಾನೆ. ಅದನ್ನೇ ನಾವು ಟೈಪ್ 1 ಡಯಾಬಿಟೀಸ್ ಅಂತ ತೊಗೊಳ್ತೀವಿ. ಸೊ ಹಾಗಾಗಿ ಡಯಾಬಿಟೀಸ್ ಬಂದ ತಕ್ಷಣ ತಾವು ಹೆದರ್ಕೊಂಡ್ಬಿಟ್ಟು ಲೈಫ್ ಲಾಂಗು ಮೆಡಿಸಿನ್ ತೊಗೋಬೇಕು, ನನಗೆ ವಾಸಿನೇ ಆಗೋದಿಲ್ಲ ಅನ್ನೋದು ಮಾತ್ರ ತಪ್ಪು. ಯಾಕಂದರೆ ಅವಾಗೆ ಮಾಡರ್ನ್ ಸೈನ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ. ಇವನ್ WHO ಅವರ ವೆಬ್ಸೈಟ್ ಕೂಡ ಅದೇ ಹೇಳ್ತಾ ಇದೆ, ಆಯುರ್ವೇದದಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ತು, ನಮ್ಮದು ಸ್ವಲ್ಪ ಡಯಟ್ ಚೇಂಜ್ ಮಾಡ್ತು ಅಂತಂದರೆ ಡಯಾಬಿಟೀಸ್ನ ರಿವರ್ಸ್ ಮಾಡ್ಬೋದು. ಯಾಕಂದರೆ ಟೈಪ್ 1 ಆಗಿ ಬ್ಲೋನ್ ಅಪ್ ಡಯಾಬಿಟೀಸ್ ಏನು ಕನ್ವರ್ಟ್ ಆಗಿರುತ್ತೆ ಟೈಪ್ 1, ಅದು ಕಂಪ್ಲೀಟ್ ಡಿಸೀಸ್ ಆಗಿ ಫಾರ್ಮ್ ಆಗಿಬಿಟ್ಟು ರಿವರ್ಸ್ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಅದಕ್ಕೆ ಹೇಳಿದ್ದು ಟೈಪ್ 2 ಡಯಾಬಿಟೀಸ್ ಮಾತ್ರ ರಿವರ್ಸಬಲ್. ಹಾಗಾದರೆ ಟೈಪ್ 1 ಡಯಾಬಿಟೀಸ್ ಯಾವುದು? ಎಲ್ಲಿ ಇನ್ಸುಲಿನ್ ಡಿಪೆಂಡೆನ್ಸಿ ಇದೆ, ನೀವು ಮೆಡಿಸಿನ್ ತೊಗೊಳ್ಳಿಲ್ಲ ಅಂದರೆ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಎಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ನೇ ಆಗ್ತಾಯಿಲ್ಲ ಬಾಡಿನಲ್ಲಿ, ಅದರಲ್ಲಿ ನಾವು ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೀವಿ. ತಾವು ಮೆಜಾರಿಟಿ ಜನ ಯಾರ್ಯಾರು ಇನ್ಸುಲಿನ್ ತೊಗೊಳ್ತಾ ಇರ್ತಾರೆ, ಅದು ಮೆಜಾರಿಟಿ ನಾವು ಟೈಪ್ 1 ಅಂತಲೇ ಕನ್ಸಿಡರ್ ಮಾಡ್ತೀವಿ. ಬಟ್ ಇನ್ನು ಕೆಲವೊಂದು ಕೇಸಲ್ಲಿ ನೋಡಿದ್ದೀವಿ, ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಏನಾದರೂ ಟೈಪ್ 2 ಡಯಾಬಿಟೀಸ್ ಅವ್ರಿಗೆ ಇತ್ತು ಅಂದರೂ ಕೂಡ ಇನ್ಸುಲಿನ್ ಕೊಟ್ಬಿಟ್ಟು ಕಂಟ್ರೋಲ್ ಮಾಡೋದನ್ನು ನಾವು ನೋಡಿದ್ದೀವಿ. ಅದನ್ನು ನಾವು ಟೈಪ್ 1 ಅಂತ ಹೇಳೋಕ್ಕಾಗೋದಿಲ್ಲ. ಅದು ಬಿಟ್ಟರೆ ಉಳಿದಿದ್ದು ಎಲ್ಲರಿಗೂ ಟೈಪ್ 2 ಡಯಾಬಿಟೀಸೇ ಇರೋದು. ಯಾರ್ಯಾರು ಬರೀ ಮೆಡಿಸಿನ್ ನುಂಗ್ತಾ ಇದ್ದಾರೆ ಅವ್ರು ಮೆಜಾರಿಟಿ ಜನಕ್ಕೆ ಟೈಪ್ 2 ಡಯಾಬಿಟೀಸ್ ಅಂತಲೇ ಅರ್ಥ. ಆ ಟೈಪ್ 2 ಡಯಾಬಿಟೀಸು ಕಂಪ್ಲೀಟಾಗಿ ಗುಣಪಡಿಸ್ಬೋದು. ಹೌದು, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಡಾಕ್ಟ್ರು, ಬಟ್ ನನ್ನ ಡಯಾಬಿಟೀಸ್ ಯಾಕೆ ಗುಣ ಆಗ್ತಾ ಇಲ್ಲ? ಎಷ್ಟೆಲ್ಲ ಡಯಟ್ ತೊಗೊಂಡೆ, ಎಷ್ಟೆಲ್ಲ ಏನೇನೋ ಎಲ್ಲ ಟಿ ವಿನಲ್ಲಿ ಬಂದಿರತಕ್ಕಂಥ ಪ್ರೋಗ್ರಾಮ್ದೆಲ್ಲ ಪರ್ಚೇಸ್ ಮಾಡಿದ್ವಿ, ಏನೆಲ್ಲ ಆಯಿತು, ಮತ್ತೆ ತೊಗೊಂಡಾಗ ಕಡಿಮೆ ಆಯಿತು, ಮತ್ತೆ ವಾಪಸ್ ಬಂತು, ಯಾಕೆ? ತಾವು ಒಂದು ಅರ್ಥ ಮಾಡ್ಕೋಬೇಕು, ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೀನಿ ನಿಮಗೆ, ಟೈಪ್ 2 ಡಯಾಬಿಟೀಸ್, ಅದರಲ್ಲೂ ಈ ಡಯಾಬಿಟೀಸ್ ಏನಿದೆ ನಾವು ಇದನ್ನು ಕಾಯಿಲೆ ಅಂತಲೇ ಕನ್ಸಿಡರ್ ಮಾಡೋದಿಲ್ಲ. ಸೊ ನಮ್ಮದು ಆಹಾರ ವಿಹಾರದಲ್ಲಿ ವ್ಯತ್ಯಾಸ ಆದಾಗೆ ಮಾತ್ರ, ಹೇಗೆ ನಾವು ಒಂದು ಸ್ವಲ್ಪ ಊಟದಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಕಾನ್ಸ್ಟಿಪೇಷನ್ ಆಗೋದು, ಲೂಸ್ ಮೋಷನ್ ಆಗೋದು, ಗ್ಯಾಸ್ ಆಗೋದು, ಇಂಡೈಜೆಷನ್ ಆಗೋದು ಆಗುತ್ತೆ, ಅದೇ ಥರ ತಮ್ಮದು ಶುಗರ್ ಲೆವೆಲ್ ವೇರಿಯೇಷನ್ ಆದಾಗೆ ಬರ್ತಕ್ಕಂಥ ಒಂದು ಏನಿದು ಸಿಂಪ್ಟಮ್ ಇದೆ, ಇದನ್ನು ನಾವು ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಏನು ಮಾಡಬೇಕು? ಯಾಕೆ ಈ ಥರ ಬರುತ್ತೆ? ಟೈಪ್ 2 ಡಯಾಬಿಟೀಸ್ ಯಾಕೆ ಕಂಟ್ರೋಲ್ ಆಗ್ತಾಯಿಲ್ಲ? ನಂದು ದೇಹದಲ್ಲಿ ಮಾತ್ರ ಯಾಕೆ ಕಂಟ್ರೋಲ್ ಆಗ್ತಾಯಿಲ್ಲ? ಇದಕ್ಕೊಂದು ಸ್ವಲ್ಪ ತಾವು ಅರ್ಥ ಮಾಡ್ಕೋಬೇಕು. ಯಾವಾಗೂ ಅಷ್ಟೇ, ನಾವು ಒಂದು ಸ್ವಲ್ಪನಾದರೂ ಓಡಾಡ್ತಾ ಇರಬೇಕು ದಿನಾನೂ ಕೂಡ, ಆವಾಗ ಮಾತ್ರ ತಾವು ಈ ಡಯಾಬಿಟೀಸ್ನ ಗುಣಪಡಿಸೋಕ್ಕೆ ಸಾಧ್ಯ. ಯಾವಾಗ ಒಂದೇ ಕಡೆ ಕೂತ್ಕೊಂಡಿರ್ತೀವಿ, ತಾವು ನೋಡಿರ್ಬೋದು ಹಳೆ ಕಾಲದಲ್ಲಿ ಯಾವಾಗೂ ಒಂದು ಗಾದೆ ಇರೋದು, ಸಕ್ಕರೆ ಕಾಯಿಲೆ ಬರೋದು ಶ್ರೀಮಂತರಿಗೆ ಮಾತ್ರ ಅಂತ. ಸೊ ಅರ್ಥ ಮಾಡ್ಕೊಳ್ಳಿ, ಈಗ ತಾವು ಎಷ್ಟು ಶ್ರೀಮಂತ ಆಗಿದ್ದೀರಾ ಅಂತ. ಸೊ ಪ್ರತಿಯೊಬ್ಬರು ಟೈಪ್ 2 ಡಯಾಬಿಟೀಸ್ ಬಂದಿರೋರು ಅವ್ರದ್ದು ಗಳಿಕೆನಲ್ಲಿ ಶ್ರೀಮಂತ ಇಲ್ಲ ಅಂದರೂ ಕೂಡ ಲೈಫ್ ಸ್ಟೈಲು ಫುಡ್ ಹ್ಯಾಬಿಟ್ಸಲ್ಲಿ ಒಂದೇ ಕಡೆ ಕೂತ್ಕೊಂಡು
ಬರೀ ಚಿಂತೆ ಮಾಡಿಕೊಂಡು ಒಂಚೂರು ಎಕ್ಸಸೈಸ್ ಮಾಡ್ದೇ ಕಂಡಿದ್ದೆ ತಿಂತಾ ಇರೋದ್ರಿಂದ ರಿಚ್ ಫುಡ್ ಏನು ಸಿಗ್ತಾ ಇದೆ. ಹಳೆ ಕಾಲದಲ್ಲಿ ನಾವು ರಿಚ್ ಅಂತ ಹೇಳ್ತಾ ಇದ್ದಿದ್ದು ಶ್ರೀಮಂತಿಕೆ ದುಡ್ಡಿರೋರಿಗೆ ಮಾತ್ರ. ಈಗ ಹಾಗಲ್ಲ, ಸಿಗ್ತಾ ಇರ್ತಕ್ಕಂಥ ಫುಡ್ ಏನು ರಿಚ್ ಫುಡ್ ತಿಂತಾ ಇದ್ದೀವಿ, ಅದರಿಂದ ಬರ್ತಾ ಇರೋದು ಈ ಟೈಪ್ 2 ಡಯಾಬಿಟಿಸ್ ತುಂಬಾ ಜಾಸ್ತಿ. ಅದರಲ್ಲೂ ಕೂಡ ಈ ಫುಡ್ಡಲ್ಲಿ ಇರ್ತಕ್ಕಂಥ ಕಲಬೆರಕೆ ಆಹಾರ ಏನಿದೆ, ಅದರಲ್ಲಿ ಆಗ್ತಕ್ಕಂಥ ಪ್ರಿಸರ್ವೇಟಿವು, ಟೇಸ್ಟ್ ಇನ್ಕ್ರೀಸ್ ಆಗೋಕ್ಕೆ ಆಗ್ತಕ್ಕಂಥ ಕೆಮಿಕಲ್ಗಳಿರ್ಬೋದು, ಕಲರ್ ಇರ್ಬೋದು, ಆಮೇಲೆ ಎಲ್ಲವೂ ಅಡಲ್ಟ್ರೇಟೆಡ್ ತುಂಬಾ ಜಾಸ್ತಿ ಬರ್ತಾ ಇರೋದ್ರಿಂದ, ಪ್ಲಸ್ ಅದ್ರ ಮೇಲೆ ನಾವೊಂದು ದೇಹದ ಆಯಾಸನೇ ಮಾಡ್ತಾಯಿಲ್ಲ, ನಾವು ಒಂಚೂರು ಎಕ್ಸಸೈಸ್ ಮಾಡ್ತಾಯಿಲ್ಲ, ತಿಂದಿರೋದು ಅರಗಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸೊ ಅವಾಗೇನಾಗುತ್ತೆ, ಅದು ಕ್ಯಾಲ್ರಿ ಡಿಪಾಸಿಟ್ ಆಗ್ತಾ ಹೋಗುತ್ತೆ. ಒಂದು ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು ನಾವು ಏನೇ ತಿಂದರೂ ಕೂಡ ಅದು ಶುಗರ್ ಆಗಿ ಬಾಡಿನಲ್ಲಿ ಕನ್ವರ್ಟ್ ಆಗುತ್ತೆ. ಆ ಶುಗರ್ ಆಗಿ ಕನ್ವರ್ಟ್ ಆಗಿರೋ ಏನು ಬಾಡಿನಲ್ಲಿರ್ತಕ್ಕಂಥ ಫುಡ್ ಇರುತ್ತೆ, ಆ ಶುಗರು ಎನರ್ಜಿ ಆಗಿ ಕನ್ವರ್ಟ್ ಆಗಬೇಕು ಅಂದರೆ ನಮಗೆ ಇನ್ಸುಲಿನ್ ಬೇಕು. ಆ ಇನ್ಸುಲಿನ್ ಇದ್ದರೆ ಮಾತ್ರ ನಾವು ತಿಂದಿರೋ ಆಹಾರ ಏನು ಶುಗರ್ ಆಗಿ ಕನ್ವರ್ಟ್ ಆಗಿರುತ್ತೆ ಬಾಡಿನಲ್ಲಿ, ಬ್ಲಡ್ಡಲ್ಲಿ ಓಡಾಡ್ತಾ ಇರುತ್ತೆ. ಅದಕ್ಕೆ ನಿಮ್ಮದು ಫಾಸ್ಟಿಂಗ್ ಬ್ಲಡ್ ಶುಗರು, ಆಫ್ಟರ್ ಬ್ಲಡ್ ಶುಗರ್ ನೋಡಿ ಹೇಗಿರುತ್ತೆ ಅಂತ. ಸೊ ಆ ಇನ್ಸುಲಿನ್ ಇಲ್ಲ ಅಂದರೆ ಅದು ಶುಗರ್ ಹಾಗೆ ಉಳ್ಕೊಳ್ಳುತ್ತೆ ಬಾಡಿನಲ್ಲಿ. ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾಯಿತ್ತು, ಸರಿಯಾಗಿ ವರ್ಕ್ ಆಗ್ತಾಯಿತ್ತು ಅಂದರೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ, ನಿಮಗೆ ಡಯಾಬಿಟಿಸ್ ಯಾವತ್ತೂ ಬರೋದಿಲ್ಲ. ಇದೊಂದು ಈ ಫಿಲಾಸಫಿ ತಾವು ಅರ್ಥ ಮಾಡ್ಕೋಬೇಕು. ಸೊ ಅಲ್ಲಿ ಇನ್ಸುಲಿನ್ ಇಲ್ಲ, ನಿಮ್ಮ ಬಾಡಿನಲ್ಲಿ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ, ಅಥವಾ ಇನ್ಸುಲಿನ್ ಸಿಕ್ರಿಷನ್ ಆಗ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಕ್ವಾಲಿಟಿ ಚೆನ್ನಾಗಿಲ್ಲ, ಈ 3-4 ವಿಷಯದಲ್ಲಿ ನಿಮಗೆ ಶುಗರು ಅನ್ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಫಸ್ಟು ಟೈಪ್ 2 ಡಯಾಬಿಟೀಸ್ ಆಗಿ ಶುರು ಆಗುತ್ತೆ, ಸ್ಲೋ ಆಗಿ ಕಾಲಕ್ರಮೇಣವಾಗಿ ಟೈಪ್ 1 ಡಯಾಬಿಟೀಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಇನ್ಸುಲಿನ್ ಪ್ರೊಡಕ್ಷನ್ಗೆ ಏನು ಬೇಕು ಅಂತಂದರೆ, ನಾವು ಯಾವಾಗಲೂ ಸ್ವಲ್ಪ ಆ್ಯಕ್ಟಿವ್ ಆಗಿ ಇರಬೇಕು ಲೈಫ್ ಸ್ಟೈಲು, ಪ್ಲಸ್ಸು ಸ್ವಲ್ಪ ಶುಗರ್ ಕ್ವಾಂಟಿಟಿ ಕಡಿಮೆ ತೊಗೊಳ್ತಾ ಇರಬೇಕು, ಫ್ರೈಡ್ ಫುಡ್ ಎಲ್ಲ ಕಡಿಮೆ ತಿನ್ನಬೇಕು, ಸ್ಟ್ರೆಸ್ಸು ಆ್ಯಂಗ್ಸೈಟಿ ಎಲ್ಲ ಕಡಿಮೆ ಮಾಡ್ಕೋಬೇಕು. ಸೊ ಆದಷ್ಟು ಒಬೆಸಿಟಿನ ಕಂಟ್ರೋಲಲ್ಲಿ ಇಟ್ಕೋಬೇಕು, ಅಂದರೆ ದಪ್ಪ ಆಗಬಾರ್ದು ನಾವು. ಇದೆಲ್ಲ ಒಂಚೂರು ನಾವು ಕಂಟ್ರೋಲಲ್ಲಿ ಇರ್ತಂದರೆ ಟೈಪ್ 2 ಡಯಾಬಿಟೀಸ್ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಬರುತ್ತೆ. ಪ್ಲಸ್ ಒಂದು ಸರಿ ಡಯಾಬಿಟೀಸ್ ಬಂತು ಅಂತಂದರೆ ಬಾಯಿ ಮೇಲೆ ಕಂಟ್ರೋಲ್ ಇರಬೇಕು. ತುಂಬ ಬರೀ ವೈಟ್ ರೈಸು, ಮೈದಾ, ಆಮೇಲೆ ಸಕ್ಕರೆ ತಿನ್ನೋದು. ಇನ್ನು ಕೆಲವೊಬ್ಬರಿಗೆ ಅದೊಂದು ಒಳ್ಳೆಯ ಎಕ್ಸ್ಕ್ಯೂಸು, ನಾನು ಸಕ್ಕರೆ ತಿನ್ನಲ್ಲ ಬೆಲ್ಲ ತಿಂತೀನಿ ಅಂತ. ಎಲ್ಲರೂ ಕಸಿನ್ಸೇ, ಅಣ್ಣ ತಮ್ಮಂದಿರೇ. ಸೊ ಅದು ಸ್ವೀಟೇ ಅದು. ಯಾಕೆ ಆವಾಗ ಹೇಳಿದೆ ನಿಮಗೆ, ಏನೇ ತಿಂದರೂ ಕೂಡ ಶುಗರಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಬೆಲ್ಲ, ಜೇನುತುಪ್ಪ, ಸಕ್ಕರೆ ಎಲ್ಲವೂ ಒಂದೇ. ಇನ್ನು ಕೆಲವೊಬ್ರು ಹೇಳ್ತಾರೆ ಅದು ತಿಂದರೆ ಏನೂ ಆಗೋದಿಲ್ಲ, ಅದರಲ್ಲಿ ಫ್ರುಕ್ಟೋಸ್ ಇದೆ, ಅದು ಇದೆ ಅಂತ. ಅದೆಲ್ಲ ತಪ್ಪು. ಸೊ ಆದಷ್ಟು ಸ್ವೀಟ್ಗಳನ್ನು ಅವಾಯ್ಡ್ ಮಾಡಿ, ಫ್ಯಾಟಿ ಫುಡ್ನ ಅವಾಯ್ಡ್ ಮಾಡಿ, ಸ್ವಲ್ಪ ವಾಕಿಂಗ್, ಯಾವುದಾದ್ರೂ ಒಂದಿಲ್ಲ ಇನ್ನೊಂದು ಎಕ್ಸಸೈಸ್ ರುಟೀನನ್ನ ಫಾಲೋ ಮಾಡಬೇಕು. ಸಿಂಪಲ್ಲಾಗಿ ಯೋಗ ಮಾಡ್ಬೋದು, ಅಥವಾ ಸಿಂಪಲ್ಲಾಗಿ ಎಲ್ಲಾದರೂ ಪಾರ್ಕಲ್ಲಾಗಲಿ ಎಲ್ಲಾದರೂ ವಾಕಿಂಗ್ ಮಾಡ್ಬೋದು, ಇಲ್ಲ ಯಾವುದಾದ್ರು ಜಿಮ್ ಸೇರಿಬಿಟ್ಟು ಒಂದು ಸ್ವಲ್ಪ ಎರೋಬಿಕ್ಸು, ಕಾರ್ಡಿಯೋ, ಸ್ವಲ್ಪ ವೆಯ್ಟ್ಸ್ ಎತ್ತೋದು ಅಂಥದ್ದೆಲ್ಲ ಮಾಡಿದರೆ ನಿಮಗೆ ನೋಡಿ ನೀವು ಆಟೋಮೆಟಿಕ್ಕಾಗಿ ಶುಗರ್ ಲೆವೆಲ್ ಕಂಟ್ರೋಲ್ ಆಗ್ತಾ ಬರುತ್ತೆ. ಜೊತೆಗೆ ಈ ಎಕ್ಸಸೈಸ್ ಜೊತೆಗೆ ಫುಡ್ ಹ್ಯಾಬಿಟ್ಸು, ಫ್ಯಾಟಿ ಫುಡ್ ಬೇಡ, ಫ್ರೈಡ್ ಫುಡ್ ಬೇಡ, ಸ್ವೀಟ್ಸ್ ಜಾಸ್ತಿ ಬೇಡ, ಟೈಮಿಗೆ ಊಟ ಮಾಡಬೇಕು, ಕ್ವಾಂಟಿಟಿ ಕರೆಕ್ಟಾಗಿ ತೊಗೋಬೇಕು, ಕಾರ್ಬ್ಸು ಕಡಿಮೆ ಮಾಡಬೇಕು, ಕಾರ್ಬೋಹೈಡ್ರೇಟು ಸ್ವೀಟ್ಸು ಕಡಿಮೆ ಮಾಡಬೇಕು, ಪ್ರೋಟೀನ್ ಅಂಶ ಹೆಚ್ಚಿಗೆ ಮಾಡಬೇಕು. ನೀವು ಏನೀಗ ಆನ್ಲೈನಲ್ಲಿ ನೋಡ್ತೀರಾ ಡಯಾಬಿಟೀಸ್ ರಿವರ್ಸಿಬಲ್ ಅಂತ ಅವ್ರು ಕೊಡ್ತಕ್ಕಂಥ ಫುಡ್ಡು ಅದು ಪ್ರೋಟೀನಿಂದ ಮಾತ್ರ ಮಾಡಿರುತ್ತೆ, ಕಂಪ್ಲೀಟು ಕಾರ್ಬೋಹೈಡ್ರೇಟ್ಸ್ ಇಲ್ಲದೆ ಇರೋದು. ಕಾರ್ಬೋಹೈಡ್ರೇಟ್ಸ್ ಯಾವುದಾದ್ರು ಅಕ್ಕಿ ಇರ್ಬೋದು, ಗೋಧಿ ಇರ್ಬೋದು, ರಾಗಿ, ಇವೆಲ್ಲವೂ ಕೂಡ ಕಾರ್ಬೋಹೈಡ್ರೇಟ್ಸು. ಸೊ ಆದಷ್ಟು ಕಾರ್ಬ್ಸ್ ಬಿಟ್ಬಿಟ್ಟು ಪ್ರೋಟೀನ್ ಫುಡ್ ಕೊಡ್ತಾರೆ, ಪ್ಲಸ್ ಪ್ಲ್ಯಾಂಟ್ ಬೇಸ್ಡ್ ಫುಡ್ ಕೊಡೋದ್ರಿಂದ ನಿಮಗೆ ಇಮ್ಮಿಡಿಯೇಟಾಗಿ ಶುಗರ್ ಲೆವೆಲ್ ಡಿಪ್ ಆಗುತ್ತೆ. ನಿಮ್ಗೆ ಅನಿಸುತ್ತೆ ನಿಮ್ಮ ಡಯಾಬಿಟಿಸ್ ಕ್ಯೂರ್ ಆಗ್ತಾಯಿದೆ ಅಂತ. ಬಟ್ ಅದು ಒಂಥರ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ನಿಮಗೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಮೇಲ್ ಇರ್ಬೋದು, ಫೀಮೇಲ್ ಇದ್ದರೆ ಬೇರೆ ಬೇರೆ ಥರ ಡಯಾಬಿಟಿಸ್ ರಿಯಾಕ್ಷನ್ ಇರುತ್ತೆ. ಒಂದೊಂದು ಏಜಲ್ಲಿ ಒಂದೊಂದು ಥರ ಡಯಾಬಿಟಿಸ್ ಇರುತ್ತೆ. ಆಮೇಲೆ ಒಬೀಸ್, ದಪ್ಪ ಇರೋರಿಗೆ ಡಯಾಬಿಟಿಸ್ ಇದ್ದರೆ ಬೇರೆ ಥರನೇ ಚಿಕಿತ್ಸೆ ಇರುತ್ತೆ. ಸಣ್ಣ ಇರೋರಿಗೆ ಡಯಾಬಿಟಿಸ್ ಇತ್ತು ಅಂದರೆ ಬೇರೆ ಥರ ಚಿಕಿತ್ಸೆ ಇರುತ್ತೆ. ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ದರೆ ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇದೆ. ನಾವು ಯೂಶ್ವಲಿ ಶತಾಯುವಿನಲ್ಲಿ ಆಲ್ಮೋಸ್ಟ್ ಒಂದು ಡಯಾಬಿಟಿಸ್ ಡಿಟಾಕ್ಸ್ ಅಂತಲೇ ಇದೆ. ಅದೊಂದು ಫಸ್ಟ್ 15-20 ಡೇಸ್ ಮಾಡಿದರೆ ನಿಮ್ಮದು ಆಲ್ಮೋಸ್ಟು ನಮ್ಮದೇನು ಏನು ಹೇಳ್ತಾರೆ ಅದಕ್ಕೆ, ಗಾಲ್ ಬ್ಲಾಡರ್ ಅಲ್ವಾ, ಗಾಲ್ ಬ್ಲಾಡರ್, ಪ್ಯಾಂಕ್ರಿಯಾಸ್ ಅಲ್ವಾ, ಪ್ಯಾಂಕ್ರಿಯಾಸ್. ಹಾಂ, ನಾವು ಡಯಾಬಿಟಿಸ್ ಡಿಟಾಕ್ಸ್ ಅಂತಲೇ ಮಾಡ್ತೀವಿ. ಅದನ್ನು ತುಂಬ ಸಿಂಪಲ್ಲಾಗಿ ಒಂದು 10-15 ದಿವಸ ಟ್ರೀಟ್ಮೆಂಟ್ ಇದೆ. ಅದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಬಾಡಿನಲ್ಲಿರ್ತಕ್ಕಂಥ ಈಗ ನಮ್ಮ ಇನ್ಸುಲಿನ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಪ್ಯಾಂಕ್ರಿಯಾಸ್ ಏನಿದೆ ಅದರಲ್ಲಿ ನಿಮಗೆ ಇನ್ಸುಲಿನ್ ಸಿಕ್ರೇಷನ್ನು ಕೆಪಾಸಿಟಿ ಇನ್ಕ್ರೀಸ್ ಮಾಡ್ತಾ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ನ್ಯಾಚುರಲ್ ಇನ್ಸುಲಿನ್ ಸಿಕ್ರೇಷನ್ ಆಯಿತು ಅಂದರೆ ನಿಮಗೆ ಮೆಡಿಸಿನ್ ಮೇಲೆ ಡಿಪೆಂಡೆನ್ಸಿ ಬರೋದಿಲ್ಲ. ಜೊತೆಗೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ಸು,
ಫುಡ್ ಹ್ಯಾಬಿಟ್ಸು ಚೇಂಜಸ್ ಮಾಡಿಬಿಟ್ಟು ಸ್ವಲ್ಪ ಮೆಡಿಸಿನ್ ತೊಗೊಳ್ತಾ ಇತ್ತು ಅಂದರೆ ನೀಟಾಗಿ ಕಂಟ್ರೋಲ್ ಮಾಡ್ಬೋದು. ಸೊ ಈ ಡಯಾಬಿಟಿಸ್ ನಿಮ್ಗೆ ಏನಾದರೂ ರಿವರ್ಸ್ ಮಾಡಬೇಕು ಅಂದರೆ ಯಾವ್ಯಾವ ಟೆಸ್ಟು ಯಾವ್ಯಾವ್ದ್ರ ಮೇಲೆ ಸ್ವಲ್ಪ ಗಮನ ಇಡಬೇಕು ಅಂತಂದರೆ, ಬರೀ ಫಾಸ್ಟಿಂಗ್ ಬ್ಲಡ್ ಶುಗರು ಆಫ್ಟರ್ ಫುಡ್ ಬ್ಲಡ್ ಶುಗರ್ ಟೆಸ್ಟ್ ಮಾಡಿದರೆ ಸಾಕಾಗೋದಿಲ್ಲ. ಇದ್ರ ಜೊತೆಗೆ ಎವ್ರಿ 3 ಮಂತ್ಸು ಅಥವಾ 6 ಮಂತ್ಸು HbA1c ಮಾಡೋದು ಭಾಳ ಒಳ್ಳೆಯದು. ಆ HbA1c ಕೂಡ ನೀವು 6-6.5 ಒಳಗಡೆ ಇಟ್ಕೊಳ್ತು ಅಂತಂದರೆ ನಿಮ್ಮದು ಶುಗರ್ ತುಂಬ ಚೆನ್ನಾಗಿ ಕಂಟ್ರೋಲಲ್ಲಿದೆ ಅಂತ. ಅದೇನಾದರೂ ಸ್ವಲ್ಪನೂ ಆಚೆ ಹೋಯಿತು ಅಂತಂದರೆ ಅನ್ಕಂಟ್ರೋಲ್ ಡಯಾಬಿಟೀಸ್ ಆಗ್ತಾಯಿದೆ, ಮುಂದೆ ಟೈಪ್ 1 ಡಯಾಬಿಟೀಸಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಮಾತ್ರ ನೆನ್ಪಿಟ್ಕೊಳ್ಳಿ. ಸೊ HbA1c ಒಂದು ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಇರೋದು C-ಪೆಪ್ಟೈಡ್ ಅಂತ. ಅದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಡಯಾಬಿಟೀಸು ಟೈಪ್ 2 ಡಯಾಬಿಟೀಸ್ ಇರ್ತಕ್ಕಂಥದ್ದು ಕ್ಯೂರ್ ಮಾಡ್ಬೋದಾ ಇಲ್ಲ ಅಂತ ಗೊತ್ತಾಗುತ್ತೆ. ಜೊತೆಗೆ ನಿಮ್ಮ ಡಯಾಬಿಟೀಸ್ ಟೈಪ್ 1 ಟೈಪ್ 2 ಅಂತ C-ಪೆಪ್ಟೈಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ. ಇದು ಎರಡರ ಜೊತೆಗೆ ಇನ್ನೊಂದು ಮೂರನೇ ತುಂಬ ಇಂಪಾರ್ಟೆಂಟ್ ಇರೋದು ಅಬ್ಡೋಮಿನಲ್ ಸ್ಕ್ಯಾನು, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಹೊಟ್ಟೆದು ಒಂದು ಮಾಡಿಸ್ಕೊಂಡ್ಬಂದರೆ ಲಿವರಲ್ಲಿ ಏನಾದರೂ ಫ್ಯಾಟಿ ಲಿವರ್ ಇದೆಯಾ ಅಂತ ಗೊತ್ತಾಗುತ್ತೆ. ಸೊ ಇದೊಂದು 3-4 ಟೆಸ್ಟ್ ಮಾಡಿಸ್ತು ಅಂತಂದರೆ ನಿಮ್ಮದು ಟೈಪ್ 2 ಡಯಾಬಿಟೀಸು ಕ್ಯೂರಬಲ್ ಇದೆಯಾ ಇಲ್ವಾ ಅಂತ ನಮ್ಮ ಡಾಕ್ಟ್ರುಗಳು ನಿಮಗೆ ಕನ್ಸಲ್ಟ್ ಮಾಡಿ ಹೇಳ್ತಾರೆ. ಅದಕ್ಕೇನು ಮಾಡಬೇಕು ಅಂದರೆ ಇದೆಲ್ಲ ಟೆಸ್ಟ್ಗಳು ಮಾಡಿಸ್ಬಿಟ್ಟು ಕೆಳಗಡೆ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ನಿಮ್ಮದು ರಿಪೋರ್ಟ್ಸ್ ವಾಟ್ಸಪ್ ಕಳಿಸಿ ನಮ್ಮ ಡಾಕ್ಟ್ರು ನಿಮಗೆ ಫೋನ್ ಮಾಡಿಬಿಟ್ಟು ಕ್ಲಿಯರಾಗಿ ನಿಮ್ಮ ಹತ್ರ ಡಿಸ್ಕಷನ್ ಮಾಡಿ ನಿಮ್ಮ ಡಯಾಬಿಟೀಸು ರಿವರ್ಸ್ ಆಗುತ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಜೊತೆಗೆ ಇದ್ರ ಜೊತೆಗೆ ತಾವು ಏನು ಮಾಡಬೇಕು ಅಂತಂದರೆ, ಇನ್ನೊಂದು ತಾವು ಅನ್ಕೋಬೋದು, ಇಲ್ಲ ಇವ್ರು ಮೆಡಿಸಿನ್ ಶುರು ಮಾಡಿದ ತಕ್ಷಣ ಸಡನ್ನಾಗಿ ಈ ಮೆಡಿಸಿನ್ ಬಿಟ್ಬಿಟ್ರು ನಾವು ತೊಗೊಳ್ತಾ ಇರೋದು ಅಂದರೆ ಕಾಂಪ್ಲಿಕೇಶನ್ ಆದರೆ ಏನು ಮಾಡೋದು ಅಂತ. ನಾವು ಯಾವತ್ತೂ ಕೂಡ ಎಕ್ಸಿಸ್ಟಿಂಗ್ ಮೆಡಿಸಿನ್ನ ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡೋದಿಲ್ಲ. ತಾವು ಯಾವುದೇ ಅಲೋಪತಿ ಮೆಡಿಸಿನ್ ತೊಗೊಳ್ತಾ ಇರ್ಬೋದು ಅಥವಾ ಬೇರೆ ಯಾವುದೇ ಸಿಸ್ಟಮ್ ಮೆಡಿಸಿನಿಗೆ ತಮ್ಮ ಡಯಾಬಿಟಿಸ್ ತೊಗೊಳ್ತಾ ಇದ್ದರೆ ಆ ಮೆಡಿಸಿನ್ ಜೊತೆಗೆ ನಮ್ಮ ಟ್ರೀಟ್ಮೆಂಟ್ ಕೊಡ್ತೀವಿ. ಓನ್ಲಿ ಏನು ಮಾಡ್ತೀವಿ ಅಂದರೆ ಎವ್ರಿ ಮಂತು ನಿಮ್ಮದು ಬ್ಲಡ್ ಟೆಸ್ಟ್ ಮಾಡ್ತಾ ಬರ್ತೀವಿ. ಸೊ ಯಾವಾಗ ನಿಮ್ಮದು ಶುಗರ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ, ನೀವು ಎಕ್ಸಿಸ್ಟಿಂಗ್ ಮೆಡಿಸಿನ್ ತೊಗೊಳ್ಳೋದನ್ನು ಸ್ಟೆಪ್ ಬೈ ಸ್ಟೆಪ್ಪು ನಿಮ್ಮದು ಎಕ್ಸಿಸ್ಟಿಂಗ್ ಡಾಕ್ಟ್ರೇ ಅದನ್ನು ಕಡಿಮೆ ಮಾಡ್ತಾ ಬರ್ತಾರೆ. 1 ಫೈನ್ ಡೇ ಅದನ್ನು ನಿಲ್ಲಿಸ್ಬೋದು. ಆಮೇಲೆ ನಾವು ನಮ್ಮ ಮೆಡಿಸಿನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಕಡಿಮೆ ಮಾಡ್ತಾ ಬಂದುಬಿಟ್ಟು ನಾವು ನಿಲ್ಲಿಸ್ತೀವಿ. ಸೊ ಇದೇನು ಅಂದರೆ ಯಾವಾಗ ಒಂದು ಟೈಪ್ 2 ಡಯಾಬಿಟೀಸ್ ಕಂಪ್ಲೀಟಾಗಿ ರಿವರ್ಸ್ ಮಾಡಬೇಕು ಅಂದರೆ 6 ಮಂತ್ಸಿಂದ ಸಮ್ಟೈಮ್ 9 ಮಂತ್ಸ್ ಆಗ್ಬೋದು, ಕೆಲವೊಂದು ಸರಿ 1 ವರ್ಷ. ತುಂಬ ವರ್ಷ ಹಳೇದಿತ್ತು ಅಂತಂದರೆ ನಿಮಗೆ 1.25 ವರ್ಷವರೆಗೆ ಹೋಗುತ್ತೆ. ಸಿಂಪಲ್ ಮೆಡಿಸಿನ್ ಇರುತ್ತೆ. ನಿಮಗೆ ಲೈಫ್ ಸ್ಟೈಲ್ ಚೇಂಜಸ್ ಏನು ಮಾಡಬೇಕು, ಡಯಟ್ ಚೇಂಜಸ್ ಏನು ಮಾಡಬೇಕು ಅಂತ ನಮ್ಮ ಡಾಕ್ಟ್ರು ನಿಮಗೆ ಕಂಪ್ಲೀಟಾಗಿ ಅಡ್ವೈಸ್ ಮಾಡ್ತಾರೆ. ಜೊತೆಗೆ ಈ ಡಯಾಬಿಟಿಸ್ ರಿವರ್ಸಬಲ್ ಒಂದು ಕಡೆ ಹೇಳಿದೆ, ಇನ್ನೊಂದು ಬಂದುಬಿಟ್ಟು ಡಯಾಬಿಟಿಸ್ ಕಾಂಪ್ಲಿಕೇಶನು. ಈಗ ನರ ಮೇಲೆ, ಕಣ್ಣು ಮೇಲೆ, ಆಮೇಲೆ ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ತಕ್ಕಂಥದ್ದು ಹೇಗೆ ರಿವರ್ಸ್ ಮಾಡಬೇಕು ಅಂದರೆ, ನಾವು ಶತಾಯುನಲ್ಲಿ ಆಲ್ಮೋಸ್ಟ್ 125 ವರ್ಷದಿಂದ ಈ ಮಧುಮೇಹನ ಚಿಕಿತ್ಸೆ ಕೊಡ್ತಾ ಬರ್ತಾಯಿದ್ದೀವಿ. ಅಂಥದಕ್ಕೆ ನಾವು ಬರೀ ಮೆಡಿಸಿನ್ ಕೊಟ್ಟು ಕಳ್ಸೋಕ್ಕಾಗೋದಿಲ್ಲ. ನಮ್ಮದೇ ಇಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಶತಾಯು ಆಯುರ್ವೇದ ಯೋಗ ರಿಟ್ರೀಟ್ ಅಂತ ಇದೆ. ಅಲ್ಲಿ ಆಯುರ್ವೇದ ಯೋಗ ನ್ಯಾಚುರೋಪತಿ ಟ್ರೀಟ್ಮೆಂಟ್ಸ್ ಕೊಡ್ತೀವಿ. ಅಲ್ಲಿ ತಾವು ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೋಬೋದು. ಆಮೇಲೆ ಇದೆಲ್ಲ ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದಕ್ಕೆ ಎಲ್ಲ ಥರದ ಒಂದು ನಮ್ಮದು ಹೆಲ್ತ್ ಇನ್ಶೂರೆನ್ಸ್ ಏನಿದೆ ನಮ್ಮ ಶತಾಯುನಲ್ಲಿ ಕವರೇಜ್ ಆಗುತ್ತೆ. ಸೊ ತಾವು ಒಂದು ಸರಿ ಬಂದುಬಿಟ್ಟು ಒಂದು 10-15 ದಿನ ಉಳ್ಕೊಂಡ್ಬಿಟ್ಟು ಹೋಗ್ತು ಅಂತಂದರೆ ಆಲ್ಮೋಸ್ಟ್ 90% ನಿಮ್ಮದು ಡಯಾಬಿಟೀಸು ಕಂಟ್ರೋಲ್ಗೆ ಬರುತ್ತೆ. ನಾವು ಈ ಯಾವುದೇ ಥರ ಟೈಪ್ 1 ಡಯಾಬಿಟೀಸ್ ಇರಲಿ ಅಥವಾ ಟೈಪ್ 2 ಡಯಾಬಿಟೀಸ್ ಇರಲಿ, ಅದರಲ್ಲಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ಥರ ಎಕ್ಸಸೈಸ್ ಮಾಡಬೇಕು, ಎಷ್ಟು ಮಾಡಬೇಕು, ಆಮೇಲೆ ಆ ಆಹಾರನ ಯಾವ ಥರ ಕೌಂಟ್ ಮಾಡಬೇಕು ಅಂತ ತಮಗೆಲ್ಲ ಈಸಿ ಆಗಲಿ ಅಂತಲೇ ನಾವೊಂದು ಏನ್ಷಿಯಂಟ್ ಸೀಕ್ರೆಟ್ಸ್ ಟು ರಿವರ್ಸ್ ಡಯಾಬಿಟೀಸ್ ಅಂತ ಒಂದು ಪುಸ್ತಕ ಬರೆದಿದ್ದೀವಿ. ಸೊ ಅದನ್ನೇನಾದ್ರು ತಮ್ಗೆ ಆರ್ಡರ್ ಮಾಡಬೇಕು ಅಂದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿಬಿಟ್ಟು ನಂಗೆ ಪುಸ್ತಕ ಬೇಕು ಅಂದರೆ ನಿಮಗೆ ಕಳಿಸ್ತಾರೆ. ಅದರಲ್ಲಿ ಏನೇನಿದೆ ಅಂತಂದರೆ, ನಿಮ್ಮ ಡಯಾಬಿಟೀಸು ಯಾವ ಟೈಪ್ದು, ಟೈಪ್ 1 ಡಯಾಬಿಟೀಸಾ, ಟೈಪ್ 2 ಡಯಾಬಿಟೀಸ್, ಅದನ್ನು ಹೇಗೆ ಕಂಡುಹಿಡಿಬೇಕು, ಏನೇನು ಟೆಸ್ಟ್ ಮಾಡಬೇಕು, ಮನೆಯಲ್ಲೇ ಇದ್ದುಕೊಂಡು ತಾವು ಟೈಪ್ 2 ಡಯಾಬಿಟೀಸ್ನ ರಿವರ್ಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಬರೆದಿರೋ ಪುಸ್ತಕ ಇದೆ. ಅದರಲ್ಲೂ ಮುಖ್ಯವಾಗಿ ಒಂದಂತೂ ತಾವು ಕಂಡುಹಿಡಿಬೋದು, ಇನ್ನೊಂದು ಏನು ತಿನ್ನಬೇಕು, ಏನು ತಿನ್ನಬಾರ್ದು. ಯಾಕೆ ಎಷ್ಟೊಂದು ಡಾಕ್ಟರ್ಗಳು ತಮ್ಗೆ ಹೇಳಿರೋದಿಲ್ಲ. ಈಗ ಫುಡ್ಡಲ್ಲಿ ನಾವು ಗ್ಲೈಸೆಮಿಕ್ ಇಂಡೆಕ್ಸು, ಗ್ಲೈಸೆಮಿಕ್ ಲೋಡ್ ಅಂತ ಹೇಳ್ತೀವಿ. ಅಂದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಸಕ್ಕರೆ ಪ್ರಮಾಣ ಎಷ್ಟಿದೆ, ಸೊ ಅದು ಬಾಡಿನಲ್ಲಿ ಹೋಗಿಬಿಟ್ಟು ಯಾವ ಥರ ಸಕ್ಕರೆ ಪ್ರೊಡ್ಯೂಸ್ ಮಾಡ್ತಾಯಿದೆ ಅಂದರೆ ನಿಮ್ಮದು ಬ್ಲಡ್ ಶುಗರ್ ಹೇಗೆ ಇನ್ಕ್ರೀಸ್ ಮಾಡ್ತಾ ಇದೆ ಅಂತ ಕಂಡುಹಿಡಿಯೋಕ್ಕೆ ಅಂತಲೇ ನಾವು ಪ್ರತಿಯೊಂದು ಊಟದ್ದು, ತಾವು ಮುದ್ದೆ ಇರ್ಬೋದು, ರಾಗಿ ಇರ್ಬೋದು, ಚಪಾತಿ, ಅನ್ನ, ಇಡ್ಲಿ, ದೋಸೆ, ಪ್ರತಿಯೊಂದರದ್ದು ಕೂಡ ಗ್ಲೈಸೆಮಿಕ್ ಇಂಡೆಕ್ಸು, ಗ್ಲೈಸೆಮಿಕ್ ಲೋಡು ಆ ಪುಸ್ತಕದಲ್ಲಿ ಬರೆದಿದ್ದೀವಿ. ಜೊತೆಗೆ ಯಾವ್ಯಾವ ಥರ ಎಕ್ಸಸೈಸ್ ಮಾಡ್ಬೋದು, ಎಷ್ಟೊಂದು ವೆರೈಟಿ ಯೋಗಾಸನಗಳು ಚಿತ್ರದ ಜೊತೆಗೆ ಅದರಲ್ಲಿ ಬುಕ್ಕಲ್ಲಿದೆ. ಜೊತೆಗೆ ಯೋಗ ಮುದ್ರೆಗಳಿರ್ಬೋದು, ಎಕ್ಸಸೈಸ್ ಬೇರೆ ಬೇರೆ ಥರ, ವಾಕಿಂಗ್ ಅದರಲ್ಲಿ ಯಾವ ಥರ ಮಾಡ್ಬೋದು, ಅದರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ. ಮನೆಯಲ್ಲೇ ಕೂತ್ಕೊಂಡು ನಿಮ್ಗೆ ಏನಾದರೂ ಒಂದು ಡಯಾಬಿಟಿಸ್ ರಿವರ್ಸ್ ಮಾಡಬೇಕು ಅಂದರೆ ಈ ಪುಸ್ತಕನ ನೀವು ತರಿಸ್ಕೊಳ್ಳಿ. ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಒಂದ್ಸರಿ ಫೋನ್ ಮಾಡಿ ನಿಮಗೆ ಪುಸ್ತಕ ಕಳಿಸ್ತಾರೆ.
ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.